ಆ ರಿಪೋರ್ಟ್ ಬಂದಿದೆ, ಇವತ್ತು ಮಧ್ಯಾಹ್ನ ನನಗೆ ಬಂದಿದೆ, ನಾನು ಇನ್ನೂ ನೋಡಿಲ್ಲ. ನೋಡ್ಬಿಟ್ಟು ಆಮೇಲೆ ನಾವೆಲ್ಲ ಕೂತ್ಕೊಂಡು 17ನೇ ತಾರೀಕು ಚರ್ಚೆ ಮಾಡ್ತೀವಿ. ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ, ನಮ್ಮ ಮನೆಗೆ ಬಂದು ಯಾರು ಸರ್ವೆ ಮಾಡಿಲ್ಲ, ಏನು ಕೇಳೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಸ್ವಾಮೀಜಿಗಳು ಕೂಡ ಹೇಳ್ತಿದ್ದಾರೆ ಸರ್, ಮನೆಗಳು ಯಾರು ಸಮೀಕ್ಷೆ ಅಂತ ವೀರಶೈವ ಮಹಾಸಭಾ ತಜ್ಞರ ಸಮಿತಿ ನೇಮಕ ಮಾಡಿದೆ ಸರ್, ಇದ್ರ ಅಧ್ಯಯನ ಮಾಡಲಿಕ್ಕೆ ಪ್ರತ್ಯೇಕವಾಗಿ. ಅವ್ರವ್ರ ಸಮಾಜ ಅವ್ರು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮಾಡ್ತಾ, ಅದಕ್ಕೆ ನಾವ್ಯಾಕೆ ಅದಕ್ಕೆ ಟೀಕೆ ಮಾಡಕ್ಕೆ ಹೋಗೋಣ, ಚರ್ಚೆ ಮಾಡಕ್ಕೆ ಹೋಗೋಣ. ಅವ್ರವ್ರ ಹಕ್ಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟಿದ್ದೀವಿ. ಅವ್ರು ಏನೇನಿದೆ ಪ್ರತಿಪಾದನೆ ಮಾಡಲಿ, ಅದರಲ್ಲಿ ನಾವು ಯಾರನ್ನೂ ಅಪೇಕ್ಷೆ ಪಡೋದಿಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಜನಪ್ರತಿನಿಧಿಗಳಿಗೂ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ ಅಸೆಂಬ್ಲಿಲಿ ಅಂತ ಅವರು ಹೇಳಿದ್ದಾರೆ. ಇನ್ನು ಅದಕ್ಕಿಂತ ಮುಕ್ತವಾಗಿ ಇನ್ನೇನು ಮಾತಾಡೋಕ್ಕಾಗ್ತದೆ? ನಾವು ಕೂಡ ಚುನಾವಣೆ ಸಂದರ್ಭದಲ್ಲಿ ನಂಗೆ ಅಧಿಕಾರ ಕೊಡಿ, ಪೆನ್ನು ಪೇಪರ್ ಕೊಡಿ ಅನ್ನುವಂಥದ್ದು ಅದು ಬೇರೆ ವಿಚಾರ. ಇದನ್ನು ನೀವು ನಿಮಿಷ ಸ್ವಲ್ಪ ಇರಪ್ಪ. ಎಷ್ಟು ಜನಕ್ಕೆ ನಾನು ಮಾತಾಡಲಿ? ನಿಮ್ಗೆ ಒಬ್ಬಗೆ ಮಾತಾಡಲ್ಲ, ಅವ್ರಿಗೆ ಮಾತಾಡಲ್ಲ. ಅವ್ರೊಂದು ಪ್ರಶ್ನೆ, ಇವ್ರೊಂದು ಪ್ರಶ್ನೆ. ನನಗಿರೋದು ಒಂದು ಬಾಯಿ. ಏನಿಂದೇನಪ್ಪ? ಚುನಾವಣಾ ಪೂರ್ವದಲ್ಲಿ ಹೇಳಿದ ಸಮುದಾಯ ನಿಮ್ಮ ಬೆಂಬಲಿಸಿತ್ತು. ನನಗೆ ಗೊತ್ತಿದೆ ರೀ, ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕಾದ್ದು ನಮ್ಮ ಡ್ಯೂಟಿ. ನನ್ನ ಧ್ವನಿ, ನನ್ನ ದೇಹ, ನನ್ನ ಉದ್ದೇಶ, ನನ್ನ ಪದ್ಧತಿ, ನನ್ನ ಸಂಕಲ್ಪ ಎಲ್ಲ ಕೂಡ ಇದೆ. ನಾವು ಮಾಡ್ತೀವಿ. ನಾನೊಬ್ಬ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಅದೆಲ್ಲ ಗೊತ್ತಿಲ್ಲ, ಅದನ್ನ ನಾನು ನೋಡಿಲ್ಲ. ಸಮುದಾಯದ ಸಂಖ್ಯೆ 61 ಲಕ್ಷ.